ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಗಳ ಜೀವನಾಡಿಯಾಗಿರುವಂತಹ ನಾರಾಯಣಪುರದ ಜಲಾಶಯದಿಂದ ನೀರು ಬಿಡುವಂತೆ ಆಗ್ರಹಿಸಿ ರೈತರ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇದೆ. ಮಾಜಿ ಸಚಿವ ರಾಜುಗೌಡ ನೇತೃತ್ವದಲ್ಲಿ 40 ಕಿಲೋಮೀಟರ್ ನೂರಾರು ಟ್ರ್ಯಾಕ್ಟರ್ಗಳ ಮೂಲಕ ರ್ಯಾಲಿಗಳನ್ನು ನಡೆಸಿ ನೀರು ಬಿಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಗದ್ದಲ ಸೃಷ್ಟಿಸಿದ್ದ ಆರೋಪದಲ್ಲಿ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ನಾರಾಯಣಪುರ ಬಸವಸಾಗರ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ಏಪ್ರಿಲ್ 15ರವರೆಗೆ ಕಾಲುವೆಗಳಿಗೆ ನೀರು ಹರಿಸಬೇಕೆಂದು ರೈತರು ಆಗ್ರಹಿಸಿದರು. ಪ್ರತಿಭಟನಾ ವೇದಿಕೆಗೆ ಮನವಿಯನ್ನ ಸ್ವೀಕರಿಸಲು ಬಂದಂತಹ ನೀರಾವರಿ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಿದ ಆರೋಪ ಕೇಳಿಬಂತು. ಇದೇ ಕಾರಣಕ್ಕೆ ಏಕಾಏಕಿ ನೂರಾರು ರೈತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಡ್ಯಾಂ ಕಡೆಗೆ ನುಗ್ಗಲು ಮುಂದಾದರು. ಆದರೆ ಮೊದಲೇ ಪೊಲೀಸರು ಬ್ಯಾರಿಗೇಡ್ ಹಾಕಿಕೊಂಡು ಬಂದೋಬಸ್ತ್ ಮಾಡಿಕೊಂಡಿದ್ರು. ಆದಾಗ್ಯೂ ಕೂಡ ಬ್ಯಾರಿಗೇಡ್ಗಳನ್ನು ಹಾರಿ ನುಗ್ಗುವ ಪ್ರಯತ್ನವನ್ನ ಮಾಡಿದ್ರು. ಇದೇ ವೇಳೆ ಪೊಲೀಸರು ಹಾಗೂ ಹೋರಾಟಗಾರರ ಮಧ್ಯೆ ವಾಗ್ವಾದ ಗದ್ದಲ ಕೂಡ ನಡೆಯಿತು. ಮಾಜಿ ಸಚಿವ ರಾಜುಗೌಡ ಸೇರಿದಂತೆ ಹಲವರನ್ನ ವಶಕ್ಕೆ ಪಡೆದು ಬಳಿಕ ಬಿಡುಗಡೆ ಮಾಡಲಾಗಿದೆ. ಏನು ರಾಜುಗೌಡ ಟ್ರಾಕ್ಟರ್ ಗಾಡಿ ಮುಖಾಂತರ ನಾರಾಯಣಪುರ ಡ್ಯಾಮ್ ಮುತ್ತಿಗೆ ಹಾಕಂತ ಕೆಲಸ ಆಗ್ಬೇಕಾಗಿತ್ತು. ಕೂಡಲೇ ಎಸ್.ಪಿ ಅವರು ಸಂದೇಶನ ಮಾಡಿ ಇಲ್ಲ ಬೇಡ ಗೌಡ್ರೆ, ರೈತರು ರಚ್ಚಿಗೆದ್ರೆ ಬಹಳ ಕಷ್ಟ ಆಗುತ್ತೆ, ಈ ಹೋರಾಟ ಕೈ ಬಿಡಿ, ಒಂದ್ ದಿವಸ ಎಲ್ಲ ನೀರಾವರಿ ಇಲಾಖೆಯಿಂದ ಸಭೆ ಕರೆದು ಒಂದ್ ದಿವಸ ಟೈಮ್ ತಗೊಂಡಿದ್ದಾರೆ. ಆ ಟೈಮ್ ಪ್ರಕಾರ ನಾಳೆ ನೀರು ಬಿಟ್ಟಿಲ್ಲ ಅಂದ್ರೆ ನಮ್ಮ ಕನ್ನಡ ಸೇನೆ ರಾಜಗೌಡ್ರು ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಾಳೆ ಡಿ.ಸಿ ಕಚೇರಿ ಮುತ್ತಿಗೆ ಹಾಕುವ ನಾವು ತಯಾರಿದ್ದೀವಿ ನಮ್ಮ ಕನ್ನಡ ಸೇನೆ. ಯಾಕಂದ್ರೆ ಇದೆಲ್ಲ ನೋಡ್ತೀವಿ ನಾವು ಹಿಂದೆ 2010-11 ಹೋರಾಟ ಮಾಡಿ ನೀರು ಬಿಡಿಸಿದ್ದೀವಿ. ನಾವು ನಾರಾಯಣಪುರ ಡ್ಯಾಮ್ಗೆ ಮುತ್ತಿಗೆ ಹಾಕಿ ಅಂತ ಕೆಲಸ ನಾವು ಮಾಡಿದ್ದೀವಿ ಹಿಂದೆ. ಈಗಲೂ ಅಷ್ಟೇ ನಮ್ಮ ಕನ್ನಡ ಸೇನೆ ಸಾವಿರಾರು ಜನ ಇದೀವಿ ಈ ಭಾಗದಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ. ಡಿ.ಸಿ ಕಚೇರಿ ಮುತ್ತಿಗೆ ಹಾಕಂತ ಕೆಲಸ ಮುಂದೆ ಮಾಡುತ್ತಾರೆ. ಎರಡನೇಗ ಒಂದು ಕೊಡ್ಬೇಕಷ್ಟೇ ಸರ್ಕಾರ. ಯಾಕಂತಂದ್ರೆ ಡ್ಯಾಮ್ನ ನೀರು ಇಟ್ಕೊಂಡು ಜನರು ನೀರು ಕೊಡ್ಲಂದ್ರೆ ಈಗೇನಾದ್ರೂ ಏಪ್ರಿಲ್ 15 ತನಕ ನೀರು ಬಿಡ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ರೈತರೆಲ್ಲ ಸತ್ತು ಹೋಗ್ತಾರೆ. ಮೊನ್ನೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತೊಬ್ಬ ರೈತ ಹಳೆ ಸಾಗರದಲ್ಲಿ, ಇವತ್ತೊಬ್ಬ ರೈತ ಸಜ್ಜಿ ಹೊಲದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಸಾಕಷ್ಟು ಸಾಲ ಸೂಲ ಮಾಡಿ ಬೆಳೆದಾರೆ. ಓದ್ಬೇಕಂತ ನೀರು ಕೊಡ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ಯಾಕಂದ್ರೆ ಯಾರು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಈಗ ಎಲ್ಲ ರೈತರು ಇನ್ವೆಸ್ಟ್ ಮಾಡಿಬಿಟ್ಟಾರೆ. ಈಗ ಐನ್ ಟೈಮಿಗೆ ನೀವು ನೀರು ಕೊಡ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಡಿ.ಕೆ ಶಿವಕುಮಾರ್ ಅವ್ರ ಕೈ ಮುಗಿದು ಮನವಿ ಮಾಡಿರ್ತಾರೆ, ದಯವಿಟ್ಟು ನಮ್ಮ ರೈತರಿಗೆ ತೊಂದರೆ ಕೊಡಬೇಡ್ರಿ. ಆಂಧ್ರ ತೆಲಂಗಾಣಕ್ಕೆ ಬಿಡಕ್ ನಿಮ್ಗೆ 10 TMC ನೀರು ನಿಮ್ಮ ಹತ್ರ ಇತ್ತು, ನಮ್ಮವ್ರಿಗೆ ಬಿಡಕ್ ಯಾಕಿಲ್ಲ? ಇನ್ನು ನಾರಾಯಣಪುರದಲ್ಲಿ 6 TMC ನೀರು ಲೈಫ್ ಸ್ಟೋರೇಜ್ ಗಿಂತ ಜಾಸ್ತಿ ಇದೆ, ಡೆಡ್ ಸ್ಟೋರೇಜ್ ಗಿಂತ ಜಾಸ್ತಿ ಇದೆ. 6 TMC ಲೈಫ್ ಸ್ಟೋರೇಜ್ ಇದೆ. ಆಲಿಮೆಟ್ಟಾಗಿ 18 TMC ನೀರಿದೆ. 5 TMC ನೀರಲ್ಲಿ 10 ದಿನ ನೀರು ಬಿಡಬಹುದು. ದಯವಿಟ್ಟು ನೀರು ಬಿಟ್ಟು ನಮ್ಮ ರೈತರು ಉಳಿಸ್ರಿ. ಅದಕ್ಕೆ ಇವತ್ತು ನಾವೆಲ್ಲ ನಾಳೆ ಒಂದಿನ ಕಾಲಾವಕಾಶ ಕೊಟ್ಟಿದ್ದೇವೆ. ನಾಳೆ ಸರ್ಕಾರ ತೀರ್ಮಾನ ತಗೋಬೇಕು. ನಾಳೆ ತಗೋಲಿಲ್ಲಪ್ಪ ಅಂದ್ರೆ ನಾಡ್ದ ಇದಕ್ಕಿಂತ ಉಗ್ರವಾಗಿ ಹೋರಾಟ ಆಗ್ತದೆ. ಎಲ್ಲ ರೈತರು ಹೆಂಡ್ರು ಮಕ್ಕಳು ಸಮೇತ ನಾವು ನಾಡ್ದ ಬರಂತ ರೈತರಿಗೆ ಕರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಒಂದು ಜೈಲ್ ಬರೋ, ಇಲ್ಲ ನೀರ್ ತರೋ ನೀರರ ಹೊಲಕ್ಕೆ ಒಯ್ಬೇಕು, ಇಲ್ಲ ಜೈಲಿಗೆ ಹೋಗ್ಬೇಕು. ಎರಡಕ್ಕೂ ಸಿದ್ಧ ಆಯ್ತಾರೆ ನಾಡ್ದು ಬರ್ರಿ, ಇಲ್ಲಾಂದ್ರೆ ಬೇಡ ಅಂತ ಹೇಳಿದೇವೆ. ಯಾಕಂದ್ರೆ ಸುಮ್ಮನೆ ರೈತರ ಜೊತೆ ಚೆಲ್ಲಾಟ ಆಡಂತ ಕೆಲಸ ಇವತ್ತು ಡಿ.ಕೆ ಶಿವಕುಮಾರ್ ಅವ್ರು ಮಾಡಕತ್ತಾರ. ಅದಕ್ಕೋಸ್ಕರ ಅವ್ರಿಗೆ ಮನವಿ ಮಾಡ್ತೇವೆ, ರೈತರ ಜೋಡಿ ಚೆಲ್ಲಾಡಕ್ ಹೋಗ್ಬೇಡ್ರಿ. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮಗೆ ಈ ಭಾಗದ ಜನನೇ ಓಟ್ ಹಾಕಿ ಗೆಲ್ಲಿಸಿ ನೀವು ಮುಖ್ಯಮಂತ್ರಿ ಆಗಿರಿ. ದಯವಿಟ್ಟು ಆ ಜನರ ಋಣ ತೀರಿಸಂತ ಕೆಲಸವನ್ನು ಮಾಡ್ರಿ. ಹೊರತಾಗಿ ಅವರ ಹೆಣದ ಮೇಲೆ ನಾವು ರಾಜಕೀಯ ಮಾಡೋದು ಬೇಡ.